ಮಧ್ಯಾಹ್ನದ ಊಟಕ್ಕೆ ಬದನೆಕಾಯಿ ಇತ್ತು, ಅದನ್ನು ಹಾಕಿ ದಾಲ್ ಮಾಡ್ತಾಯಿದ್ದೀನಿ. ಹಾಗೆಯೇ ಕೋಸ್ನಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪಲ್ಯ ಮಾಡ್ತಾಯಿದ್ದೀನಿ. ದಾಲ್ ಮಾಡೋದಕ್ಕೆ ಫಸ್ಟು ನಾನು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ನೀರಿನಲ್ಲಿ ಒಂದು 3-4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕಿ ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ. ಅದು ನೆನೆಯೋಷ್ಟೊತ್ತಿಗೆ ಇಲ್ಲಿ ನಾನು ಒಂದು 3 ಗುಂಡು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ನೀರಿನಲ್ಲಿ ಹಾಕಿದ್ದೀನಿ. ಸೊ ಇವಾಗ ನೆಂದಿದೆಯಲ್ಲ ಬೇಳೆ, ಗ್ಯಾಸನ್ನು ಆನ್ ಮಾಡಿ ಇದನ್ನು ಕುದಿಯೋಕೆ ಇಡ್ತಾಯಿದ್ದೀನಿ. ಇದು ಕುದಿಯೋಷ್ಟೊತ್ತಿಗೆ ಈರುಳ್ಳಿ ಹಾಗೆಯೇ ಟೊಮೆಟೊನ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಈರುಳ್ಳಿ ಹಾಗೆಯೇ 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 5-6 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟು ಹಾಕೋದು. ಹಾಗೆಯೇ ಹಸಿಮೆಣಸಿನ್ಕಾಯಿ ಇದ್ದರೆ ಹಸಿಮೆಣಸಿನ್ಕಾಯಿ ಕೂಡ ಒಂದು 3-4ನ ನೀವು ಹಾಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಮಿಸ್ ಮಾಡಿದೆ, ಅಂದರೆ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಈ ಒಂದು ಬಿಳಿ ಲೇಯರ್ ಫಾರ್ಮ್ ಆಗುತ್ತಲ್ಲ ಈ ನೊರೆ, ಇದನ್ನು ತೆಕ್ಕೊಂಡ್ಬಿಡ್ತಾ ಇದ್ದೀನಿ. ಇದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ. ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಟೊಮೆಟೊ ಹಾಗೆಯೇ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಬದನೆಕಾಯಿನೂ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿಲ್ವಲ್ಲ, ಹಾಗಾಗಿ ನಾನು ಅಚ್ಚ ಖಾರದ ಪುಡಿ ಹಾಕೋತೀನಿ. ನೀವು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಮತ್ತೇನು ಅಚ್ಚ ಖಾರದ ಪುಡಿ ಹಾಕೋದು ಬೇಕಿಲ್ಲ. ಈ ಎರಡರಲ್ಲೂ ಬೇರೆ ಬೇರೆ ಥರ ಸ್ವಲ್ಪ ಟೇಸ್ಟು ವ್ಯತ್ಯಾಸ ಆಗುತ್ತೆ. ಅಚ್ಚ ಖಾರದ ಪುಡಿ ಹಾಕಿದ್ರೇ ಒಂಚೂರು ಬೇರೆ ಥರ ಟೇಸ್ಟ್ ಬರುತ್ತೆ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅದರದ್ದೇ ಒಂದು ಸ್ವಲ್ಪ ಬೇರೆ ಥರ ಟೇಸ್ಟ್ ಬರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಹಾಕ್ಕೋಬೋದು. ನಂಗೆ ಒಂಚೂರು ನೀರು ಕಡಿಮೆ ಅನ್ನಿಸ್ತು. ಒಂದು ಅರ್ಧ ಲೋಟದಷ್ಟು ಮತ್ತೆ ನೀರು ಹಾಕಿದ್ದೀನಿ. ಇವಾಗ ಇದನ್ನ ನಾನು ಸಣ್ಣೂರಿನಲ್ಲಿ 1 ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ಕೋಸನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಈ ಒಂದು ಪಲ್ಯನ ನಾರ್ಮಲಾಗಿ ಮಾಡೋದಕ್ಕಿಂತ. ಇದನ್ನು ಚಿಕ್ಕ ಚಿಕ್ಕದಾಗಿ ಅಥವಾ ಉದ್ದುದ್ದಕ್ಕೆ ಹೆಂಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಬಟ್ ತೆಳ್ಳಗಿರಬೇಕಷ್ಟೆ, ತುಂಬ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ. ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಪಲ್ಯಕ್ಕೆ ನಾನು ಇಲ್ಲೊಂದು 50 ಗ್ರಾಮ್ನಷ್ಟು ತೊಗರಿಬೇಳೆನ ಹಾಗೆಯೇ 1 ಸ್ಪೂನಷ್ಟು ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿದ್ದೆ. ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ನೀರಿನಲ್ಲಿ ತೊಳೆದು ಹೊಸ ನೀರು ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ಮಿಕ್ಸರ್ ಜಾರ್ಗೆ 1 ಸ್ಪೂನಷ್ಟು ಸೋಂಪು ಕಾಳು, 1 ಸ್ಪೂನಷ್ಟು ಕಲ್ಲುಪ್ಪು ಹಾಗೆಯೇ ಒಂದು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಂದರೆ ಖಾರಕ್ಕೆ ನೋಡ್ಕೊಂಡು ನೀವು ಒಣಮೆಣ್ಸಿನ್ಕಾಯಿ ಜಾಸ್ತಿ ಮಾಡ್ಕೋಬೋದು. ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಅದಾದಮೇಲೆ ನೆನೆಸಿಟ್ಟಿರೋ 2 ಬೇಳೆನ ನೀರು ಚೆಲ್ಲಿಬಿಟ್ಟು ಬರೀ ಬೇಳೆ ಮಾತ್ರ ಹಾಕ್ಕೊಂಡು ಇದನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ಮಾಡಬಾರ್ದು, ಚೆನ್ನಾಗಿರೋದಿಲ್ಲ. ತೀರಾ ಅದು ಗ್ರೈಂಡ್ ಆಗಲಿಲ್ಲ ಅಂದರೆ ಆವಾಗ ಒಂದೇ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೋಬೋದು. ಬಟ್ ಬೇಕಿಲ್ಲ, ಹಾಗೆ ಅದು ನುರಿಯುತ್ತೆ ಚೆನ್ನಾಗಿ. ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಡ್ಮೇಲೆ ಇಲ್ಲಿ ಕುಕ್ಕರ್ ಕೂಗಿದೆ, ದಾಲ್ ಆಗಿದೆ. ಸೊ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಇದು ಪಲ್ಯಕ್ಕೆ ಎಣ್ಣೆ, ಇಂಗು, ಸಾಸಿವೆ, ಒಂದು ಸ್ವಲ್ಪ ಸೋಂಪು ಕಾಳು ಹಾಗೆಯೇ ಉದ್ದಿನಬೇಳೆ ಹಾಕಿ ಕಟ್ ಮಾಡ್ಕೊಂಡಿರೋ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. 1 ಈರುಳ್ಳಿನ ನಾನು ಇಲ್ಲಿ ಹಾಕಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಟೊಮೆಟೊನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೋಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ನಾನು. ಅರಿಶಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಹಾಗೆ ಮಿಕ್ಸ್ ಮಾಡಿ ಬಿಡ್ಬೋದು. ಒಂದು ಸ್ವಲ್ಪ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ವ, ಹಾಗಾಗಿ. ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಮಸಾಲೆಗೆ ಕಲ್ಲುಪ್ಪು ಹಾಕಿ ರುಬ್ಬಿರೋದ್ರಿಂದ ಬೇಕಾದರೆ ನೀವು ಮೇಲ್ಗಡೆ ಉಪ್ಪು ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಅಷ್ಟೇ ಸಾಕು. ನಾನು ಮತ್ತೇನು ಉಪ್ಪು ಹಾಕಲಿಲ್ಲ, ಅಷ್ಟೇ ಸಾಲ್ತು ನನಗೆ, ಹಾಗಾಗಿ ನಾನು ಮತ್ತೆ ಉಪ್ಪು ಎಕ್ಸ್ಟ್ರಾ ಹಾಕಲಿಲ್ಲ. ಇದನ್ನು ಸಣ್ಣೂರಿನಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸೊ ನೀರು ಆದಷ್ಟು ಹಾಕದೆ ಹಾಗೆ ಬೇಯಿಸ್ಕೊಳ್ಳಿ. ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾಯಿದ್ರೆ ಅದು ನೀರೇನು ಬೇಕಿರಲ್ಲ, ಹಾಗೆ ಚೆನ್ನಾಗಿ ಉದುದ್ರಾಗಿ ಆಗುತ್ತೆ. ಇಲ್ಲಿ ದಾಲ್ ಕೂಡ ಬೆಂದಿದೆ, ಅಂದರೆ ಬೇಳೆ ಬೆಂದಿದೆಯಲ್ಲ, ಇದಕ್ಕೆ ಒಂದು ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನು ಮಸಿಯೋ ಕೋಲ್ನಲ್ಲಿ ನಾನು ಮಸಿತಾ ಇದ್ದೀನಿ. ಅಂದರೆ ಗ್ರೈಂಡ್ ಮಾಡೋ ಬದಲು ಈ ಥರ ಮಾಡ್ಕೊಳ್ಳೋದು. ಇದಿಲ್ಲ ಅಂದ್ರೂ ಮಾಮೂಲಿ ಕರಂಡಿನಲ್ಲೇ ಇದನ್ನು ಮ್ಯಾಶ್ ಮಾಡ್ಕೋಬೋದು. ಇದಕ್ಕೇನು ಮಿಕ್ಸರ್ಗೆಲ್ಲ ಹಾಕೋದು ಬೇಕಿಲ್ಲ, ಜಸ್ಟ್ ಸುಮ್ಮನೆ ಮ್ಯಾಶ್ ಮಾಡ್ಕೊಂಡ್ರಾಯ್ತು. ಬದನೆಕಾಯೆಲ್ಲ ಒಂಚೂರು ಮ್ಯಾಶ್ ಆದರೆ ಸಾಕು. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಯಿತು. ತುಪ್ಪ, ಇಂಗು, ಸಾಸಿವೆ ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಹಾಕಿಬಿಟ್ರೆ ದಾಲ್ ಕೂಡ ರೆಡಿ. ಅಲ್ಲಿ ಪಲ್ಯ ಕೂಡ ಆಗಿದೆ. ನಾನು ವಿಡಿಯೋದಲ್ಲಿ ಅದೊಂಚೂರು ಮಿಸ್ ಆಯಿತು, ಪಲ್ಯ ರೆಡಿ ಆಗಿರೋ. ಇದನ್ನು ತಟ್ಟೆಗೆ ಹಾಕಿ ಸರ್ವ್ ಮಾಡ್ಬೋದು. ಅನ್ನ, ದಾಲ್ ಮತ್ತು ಪಲ್ಯ, ಮೊಸರು,
ಒಂಥರ ಕಂಪ್ಲೀಟ್ ಲಂಚ್ ಅಂತ ಹೇಳ್ಬೋದು.